ಬರ್ತಿಲ್ಲ ಅಂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಕೂಡ ಆರಂಭವಾಗಿದೆ. ಕನ್ನಡಿಗರು ಪ್ರಮುಖವಾಗಿ ಅಭಿಯಾನ ಶುರು ಮಾಡಿದ್ದಾರೆ. ಹೌದು, ಯಾಕೆಂದ್ರೆ ರಾಷ್ಟ್ರದಲ್ಲಿ ಒಂದು ಪದ್ಧತಿ ಇದೆ. ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಒಕ್ಕೂಟದ ವ್ಯವಸ್ಥೆ ಅಂತ ಕರಿತೀವಿ ನಾವು. ಫೆಡರಲ್ ಸ್ಟ್ರಕ್ಚರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆಯುವಾಗ ವಿ ನೀಡ್ ಎ ಸ್ಟ್ರಾಂಗ್ ಸೆಂಟರ್, at the same time we need a strong state and the state must have a good relationship between each other ಅಂತ ಹೇಳಿ ಸಂವಿಧಾನದಲ್ಲೇ ಬರೆದಿದ್ದಾರೆ. ಅವರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಭಾಷಣ ಕೇಳಿದ್ರೆ ಫಸ್ಟ್ ಹೇಳೋದೇ ಅವರದು ವಿ ನೀಡ್ ಎ ಸ್ಟ್ರಾಂಗ್ ಸೆಂಟರ್ ಅಂತ. ಯಾಕೆಂದ್ರೆ ನಮ್ಮನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಹೋಗಬೇಕು ಸೆಂಟರ್ ಅಂತ. ನಾವು ಹಣಕಾಸಿನ ಒಂದು ವಿಚಾರದಲ್ಲಿ ಅವತ್ತಿಗೆ ಮಾಡಿದಂತ ಪ್ಲಾನಿಂಗ್ ಕಮಿಷನ್ ಪ್ರತಿ ವರ್ಷ ಅಲೋಕೇಶನ್ ಮಾಡೋರು. ಪ್ಲಾನಿಂಗ್ ಕಮಿಷನ್ ಅವರು ಅಲೋಕೇಶನ್ ಮಾಡೋರು ಇಷ್ಟು ಪರ್ಸೆಂಟೇಜು ನಮ್ಮ ಟ್ಯಾಕ್ಸ್ ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಅದನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನು ಹೊಸದಾಗಿ ಯಾರು ಏನು ಮಾಡಬೇಕಾಗಿಲ್ಲ. ನಾವು ಈಗ GST ಬಂದ ಮೇಲೆ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಕರ್ನಾಟಕ. ದಟ್ ಮೀನ್ಸ್ ಇಟ್ಸ್ ಅ ವೈಬ್ರೆಂಟ್ ಎಕಾನಮಿ ಆಫ್ ದಿ ಸ್ಟೇಟ್. ಮಹಾರಾಷ್ಟ್ರ ದೊಡ್ಡ ಸ್ಟೇಟು. ಮಹಾರಾಷ್ಟ್ರದಲ್ಲಿ ಬಾಂಬೆ ಇದೆ, ಎಂಟೈರ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಹಾಗಾಗಿ ಮಹಾರಾಷ್ಟ್ರ ನಂಬರ್ 1 ಸ್ಥಾನದಲ್ಲಿದೆ. ನಾವು ಏನು ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿ ಇದ್ದೇವೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ ನಲ್ಲಿ ಡೆವಲ್ಯೂಷನ್ ಆಗ್ಬೇಕಲ್ಲ, ನಮ್ಗೆ ವಾಪಸ್ ಕೊಡ್ಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ. ಆ ಕಾನೂನು ಪ್ರಕಾರ ಕೊಡಬೇಕು, ಕೊಡ್ಲಿಲ್ಲ. ಅದನ್ನ ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಬರಗಾಲ ಬಂತು, ನಮಗೆ ನಷ್ಟ ಆಗಿದೆ, 35,000 ಕೋಟಿ ನಷ್ಟ ಆಗಿದೆ ಅಂತ ನಾವು ಅಂದಾಜು ಮಾಡಿದೀವಿ. ಆದ್ರೆ ನಾವು ಅಷ್ಟು ಕೇಳಿಲ್ಲ, 18,000 ಕೋಟಿ ರೂಪಾಯಿನ ಕೇಳಿದ್ದೇವೆ. 18,000 ಕೋಟಿನಲ್ಲಿ ₹1 ಕೊಡ್ಲಿಲ್ಲ ಅಂದ್ರೆ ಹೇಗೆ ಸ್ಟೇಟು ಸೆಂಟರ್ದು ರಿಲೇಶನ್ಶಿಪ್ ಇರುತ್ತೆ ಹೇಳಿ. ಅದಕ್ಕೆ ನಾವು ಇವಾಗ ಡೆಲ್ಲಿಗೆ ಹೋಗಿ ಇಡೀ ರಾಷ್ಟ್ರದ ಗಮನವನ್ನ ಸೆಳಿಬೇಕು ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಅವರ ಗಮನವನ್ನ ಸೆಳಿಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾ. ಯಾಕೆಂದ್ರೆ ನಾವು ನಮ್ಮ ಸಚಿವರು ಹೋಗಿ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಗೃಹ ಸಚಿವರನ್ನ ಭೇಟಿ ಮಾಡಿ ಬಂದರೂ ಕೂಡ ಅವ್ರು ಇಲ್ಲಿವರೆಗೂ ನಮಗೆ ಕೊಟ್ಟಿಲ್ಲ. NDRF ನಲ್ಲಿ ನಮಗೆ ಬರಬೇಕು ಇಂತಿಷ್ಟು ಪರ್ಸೆಂಟೇಜ್ ಅಂತ NDRF ಅಲ್ಲಿ ಕೊಡ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ. ಅದನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಹೇಗೆ ಸರ್ಕಾರಗಳನ್ನ ನಡೆಸಬೇಕು? ಅದಕ್ಕಾಗಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಮುಂದೆ ಇದನ್ನೆಲ್ಲ ಹೇಳ್ತಾರೆ. ಸರಿ, ಅನುದಾನ ತಾರತಮ್ಯ ಮೋದಿ ಸರ್ಕಾರದಲ್ಲಿ ಮಾತ್ರ ಆಗ್ತದೆ, ಹಿಂದೆ ಮನಮೋಹನ್ ಸರ್ಕಾರದಿಂದ ರಾಜಕಾರಣ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನು ಆಗಿರ್ಲಿಲ್ವಲ್ಲ? ಹಾಗಿದ್ರೆ ಅವರೇ ಹೇಳಲಿ. ಅವರು ವಿರೋಧ ಪಕ್ಷದಲ್ಲಿ ಇದ್ರು ಆ ಕಾಲಕ್ಕೆ. ಅವರೇ ಹೇಳಲಿ ನಮಗೆ ಸ್ಟೇಟ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ರು ಮನಮೋಹನ್ ಸಿಂಗ್ ಅಂತೇಳಿ. ಬೀಯಿಂಗ್ ಅನ್ ಎಕಾನಮಿಸ್ಟ್, ಪ್ರಧಾನಮಂತ್ರಿ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಅಂತ ಬಿಟ್ಬಿಡಿ ಅವ್ರನ್ನ. ಯಾರನ್ನ? ಮನಮೋಹನ್ ಸಿಂಗ್ ಅವರನ್ನ. ಒಬ್ಬ ಎಕಾನಮಿಸ್ಟ್ ಆಗಿ ಈ ದೇಶದ ಆರ್ಥಿಕ ವ್ಯವಸ್ಥೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ಎಲ್ಲರಿಗೂ ಸರಿಸಮನಾಗಿ ನೋಡ್ತಿದ್ರು. ನಮಗೆ ಫ್ಲಡ್ ಆಯ್ತು ಒಂದ್ಸಾರಿ ಅವರು ಪ್ರಧಾನಮಂತ್ರಿಗಳಿದ್ದಾಗ. ಅವರು ಏರಿಯಲ್ ಸರ್ವೆಗೆ ಬಂದು ಇಲ್ಲೇ ಅನೌನ್ಸ್ ಮಾಡಿದ್ರು, 2,000 ಕೋಟಿ ಅನೌನ್ಸ್ ಮಾಡಿದ್ರು. ನಮ್ಗೆ ಇವತ್ತು 10 ವರ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ನಮ್ಗೆ ಯಾವತ್ತೂ ಕೂಡ ಆ ರೀತಿ ಕೊಟ್ಟಿಲ್ಲ. ನಾವು ಇದನ್ನೇ ರಾಜಕೀಯವಾಗಿ ನಾವು ಮಾಡಕ್ ಹೋಗಿಲ್ಲ. ಆದ್ರೂ ಕೂಡ ಜನಸಮುದಾಯದಲ್ಲಿ ಇದೆಲ್ಲ ಗೊತ್ತಿರೋಂಥದ್ದು. ನಮಗೆ ಬರಬೇಕಾದಂತ, ನಾವೇನು ಬೇರೆ ನೀವು ಎಕ್ಸ್ಟ್ರಾ ಕೊಡಿಯಪ್ಪ, ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತಾನೂ ಕೇಳ್ತಾ ಇಲ್ಲ. ನಮಗೆ ಬರಬೇಕಾದನ್ನು ಕೊಡಿ ಅಂತ ಕೇಳಿದ್ರೆ ಅದನ್ನು ಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಪ್ಲಸ್ NDA ಗವರ್ಮೆಂಟ್ ಎರಡರದ್ದು ಕೂಡ ಶ್ವೇತಪತ್ರ ಹೊರಡಿಸ್ಲಿ ಕಾಂಗ್ರೆಸ್ನವರು ಅಂತ ಹೇಳಿ ಸವಾಲಾಗ್ತದೆ. ಎಷ್ಟು ಅನುದಾನ ಬಂದಿದೆ ಅಲ್ಲ, ಅವ್ರು ಹೊರಡಿಸ್ಬೇಕು ಶ್ವೇತಪತ್ರ. ನಾವೆಂಗೆ ಅವರಲ್ವ ಅಧಿಕಾರದಲ್ಲಿ ಇರೋದು? ರಾಜ್ಯದಲ್ಲಿ ನಾವು ನಮ್ದು ಇಲ್ಲಿ ಹೊರಡಿಸ್ತೀವಿ, ನಾವು ಖಂಡಿತ ಹೊರಡಿಸ್ತೀವಿ. ಆದ್ರೆ ಅವರು ಹೊರಡಿಸ್ಲಿ. ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಗ್ರಾಂಟ್ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ ಅದನ್ನು ಅವ್ರು ಹೇಳಲಿ. ಅವರು ಗೊತ್ತಾಗುತ್ತ, ಅವಾಗ ಗೊತ್ತಾಗಲ್ವಾ? ಸರ್, ವಿಜೇಂದ್ರ ಅವರು ಈಗೊಂದು ಆರೋಪ ಮಾಡಿದ್ದಾರೆ, ರಾಜಸ್ವ ಹಣ ಬರೀ 80% ಅಷ್ಟೇ, 80% ಆಗಬೇಕಾಗಿದ್ದು ಕೇವಲ 60% ಆಗಿದೆ. ಹಾಗಾಗಿ ಅದನ್ನ ಮುಚ್ಕೊಳ್ಳೋಕೋಸ್ಕರ. ನೋಡಿ ಸ್ವಾಮಿ, ಅದೆಲ್ಲ ಮುಚ್ಚೋದು, ಆಮೇಲಿಂದ ಕಡಿಮೆ ಮಾಡೋದು, ಅದೆಲ್ಲ ಆಮೇಲೆ ಮಾತಾಡೋಣ. ಅದ್ರದ್ದೇನು ತೊಂದರೆ ಇಲ್ಲ. ನಾವು ದೇಶದಲ್ಲಿ 2ನೇ ರಾಜ್ಯ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ಅನ್ನೋದು ಹೌದಲ್ವಾ? ಅದನ್ನ ಹೇಳ್ಬಿಡ್ಲಿ ವಿಜೇಂದ್ರ ಅವ್ರು. ಇಲ್ಲ ಅಂತ ಹೇಳಿ ಅಪ್ಪ, ಅದ್ರಲ್ಲಿ ನಮಗ್ ಕೊಡ್ಬೇಕು ಅಂತಿದೆಯಲ್ಲ, ಅದನ್ನ ಕೊಡ್ಬೇಕಾ ಇಲ್ವಾ?
ಅದನ್ನು ಹೇಳ್ಬಿಡಿ, ಇಲ್ಲ ಕೊಡಬೇಕಾಗಿಲ್ಲ ಅಂತ ಹೇಳಿ. ಸುಮ್ಮನೆ ಅದು ಇದು ಏನೋ ಹೇಳಿದ್ರೆ ಇರ್ತಕ್ಕಂಥ ವಿಷಯವನ್ನ ಮಾತಾಡೋಣ. ನಮಗೆ ಟ್ಯಾಕ್ಸ್ ಕಟ್ಟಿದ್ದೀವಿ, ನಮಗೆ ಕಷ್ಟ ಆಗಿದೆ, ಬರಗಾಲ, ನಮಗೆ ಕೊಡಬೇಕಾದದ್ದನ್ನ ನಮ್ಗೆ ಕೊಡಿ ಅಂತ ನಮ್ಮ ಹಕ್ಕು ನಮ್ಗೆ ಕೇಳ್ತೀವಿ. ಅಷ್ಟು ಬಿಟ್ರೆ ಬೇರೆ ಏನು ಕೇಳೋದಿಲ್ಲ ನಾವು. ಸರ್, ಈಗ ಅಭಿವೃದ್ಧಿಗೆ ಹಣ ಇಲ್ಲ, ಎಲ್ಲ ಗ್ಯಾರಂಟಿಗೆ ದಾನ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಆರೋಪ ಮಾಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಪಾಪ ಮುನಿರತ್ನ ಯಾವಾಗ ಎಕ್ಸ್ಪರ್ಟ್ ಆದ್ರೋ ಆರ್ಥಿಕವಾಗಿ ಗೊತ್ತಿಲ್ಲ ನಂಗೆ. ಅವಾಗ ಅವ್ರು ಯಾವಾಗ ಎಕಾನಮಿಸ್ಟ್ ಆದ್ರೋ ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ನಾವೆಲ್ಲ ಯಾರು ಎಕಾನಮಿಸ್ಟ್ ಅಲ್ಲ. ಮುನಿರತ್ನ ಅವ್ರು ಹೇಳಿದ್ಮೇಲೆ ನಾವು ಕೇಳ್ಬೇಕಲ್ಲ. ನಿನ್ನೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಹಲ್ಲೆ ಮಾಡಿದ್ರು ಅಂತ ಗಂಭೀರ ಆರೋಪವನ್ನ ಬಿಜೆಪಿಗರು ಮಾಡಿದ್ರು. ಹೌದು ಸ್ವಾಮಿ, ನಿಮ್ಮನೆಗೆ ಯಾರೋ ನುಗ್ತಾರೆ, ನಿಮ್ಮನೆಗೆ ಇಟ್ಕೊಳ್ಳಿ, ನಿಮ್ಮನೆಗೆ ಯಾರೋ ನುಗ್ತಾರೆ, ಪೊಲೀಸ್ನವ್ರು ಕಣ್ಮುಚ್ಕೊಂಡು ಕೂತ್ಕೋಬೇಕಾ? ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಫ್ರೀಡಂ ಪಾರ್ಕ್ ಇದೆ ಅಥವಾ ಬೇರೆ ಇನ್ನೆಲ್ಲೋ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡಿ. ನೀವು ಯಾರು ಬೇಡ ಅಂತ ನಾವು ಯಾರು ಹೇಳಿಲ್ಲಲ್ಲ. ಆದ್ರೆ ಮನೆಗಳನ್ನೆಲ್ಲ ನೀವು ಖಾಸಗಿಯಾಗಿ ಮನೆಗಳು ನುಗ್ಗಿ ಹೋಗೋದು ಅದೆಲ್ಲ ಮಾಡಕ್ ಹೋದ್ರೆ ಪೊಲೀಸ್ನವರು ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಶಾಂತಿಯನ್ನ ಕಾಪಾಡಬೇಕಾದ ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಅದನ್ನ ಯಾವುದನ್ನು ಸಹಿಸೋದಿಲ್ಲ. ಸರ್, ಈಗ ದೆಹಲಿ ಪ್ರತಿಭಟನೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಒಟ್ಟಾಗಿ ಹೋಗ್ತಿದ್ರು. ಎಲ್ಲರೂ ಹೋಗ್ತೀವಿ. ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಮಿನಿಸ್ಟ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗ್ತೀವಿ. ಈಗ ಮಂಡ್ಯದಲ್ಲಿ ಫೆಬ್ರವರಿ 7 ಮತ್ತು 9 2 ದಿನ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಧ್ವಜ ಗಲಾಟೆ ಹಿನ್ನೆಲೆಯಲ್ಲಿ. ಮಾಡ್ಲಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಕೆರಗೋಡ್ನಲ್ಲಿ ಆದಂತ ಘಟನೆ ಈಗ ಮತ್ತೆ ಬೆಳಗಾವಿಯ MK ಹುಬ್ಳಿಯಲ್ಲೂ ಕೂಡ ಅದೇ ರೀತಿಯ ಪ್ರಕರಣ ಇದಾಗಿದೆ ಸರ್. ಈಗ ಅಲ್ಲಿ ಆಗೋ ಸೂಚನೆ ಇದೆ, ಆಗಿಲ್ಲ, ಆಗುವ ಸೂಚನೆ ಇದೆ. ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಆಗುವ ಸೂಚನೆ ಇದೆ, ಅದಕ್ಕೆ ಏನ್ ತಯಾರಿ ಮಾಡ್ಕೋಬೇಕು ಎಲ್ಲ ಮಾಡಿದೀವಿ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಘಟನೆಗಳು ಆಗದಂಗೆ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.